ಅಕ್ರಮ ಸಂಬಂಧಕ್ಕೆ ಒಲ್ಲೆ ಎಂದವಳನ್ನ ಮುಗಿಸಿದ್ದಾನೆ ಕ್ಯಾಬ್ ಡ್ರೈವರ್. ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. 40 ವರ್ಷದ ಶಾರದಮ್ಮ ಕೊಲೆಯಾದಂತ ಮೃತ ಮಹಿಳೆಯಾಗಿದ್ದಾರೆ. ಕ್ಯಾಬ್ ಚಾಲಕ ಬಸವರಾಜ್ ಎಂಬಾತನಿಂದ ಈ ಒಂದು ಕೃತ್ಯ ಆಗಿರುವಂತದ್ದು. ಅಕ್ರಮ ಸಂಬಂಧಕ್ಕೆ ಬೇಡ ಅಥವಾ ಇಲ್ಲ ಅಂದಿದ್ದಂತಹ ಕಾರಣಕ್ಕೆ ಕೊಲೆಯನ್ನ ಮಾಡಿರುವಂತದ್ದು. ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅದು ಕ್ಯಾಬ್ ಡ್ರೈವರ್ ಒಬ್ಬ ಬಸವರಾಜ್ ಅನ್ನುವಾತ ಶಾರದಮ್ಮ ಅನ್ನುವಂತ ಮಹಿಳೆಯನ್ನ ಕೊಲೆ ಮಾಡಿರುವಂತದ್ದು ಅಕ್ರಮ ಸಂಬಂಧಕ್ಕೆ ಒಲ್ಲೆ ಅಂತ ಹೇಳಿದ್ದಕ್ಕೆ. ಕ್ಯಾಬ್ ಚಾಲಕ ಬಸವರಾಜ್ ಇಂತ ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಕ್ಯಾಬ್ ಚಾಲಕ ಬಸವರಾಜ್ ಕೃತ್ಯ ಮಾಡಿದ್ದಾನೆ. ಮಗಳ ಮನೆಯಲ್ಲಿ ನೆಲೆಸಿದ್ದಂತ ಶಾರದಮ್ಮ ಅವರಿಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದ ಬಸವರಾಜ್. ಬಸವರಾಜ್ನ ಉಪಟಳಕ್ಕೆ ಹೈರಾಣಾಗಿ ಹೋಗಿದ್ರು ಶಾರದಮ್ಮ. ನಿನ್ನೆ ತಡರಾತ್ರಿ ಕಂಠಪೂರ್ತಿ ಕುಡಿದು ಶಾರದಮ್ಮ ಬಳಿ ಈತ ಬಂದಿರ್ತಾನೆ. ಶಾರದಮ್ಮ ಅವರನ್ನ ಬಲಾತ್ಕಾರಕ್ಕೆ ಮುಂದಾಗಿರ್ತಾನೆ. ಒಲ್ಲೆ ಅಂತ ಶಾರದಮ್ಮ ಹೇಳಿದ್ದಕ್ಕೆ ಅವರ ಮೇಲೆ ನಿಂದಿಸಿ ಹಲ್ಲೆಯನ್ನ ಮಾಡೋಕ್ ಹೋಗಿರುವಂತದ್ದು. ಕೆನ್ನೆಗೆ ಏಟ್ ಬೀಳ್ತಾ ಇದ್ದಂತೆ ನಿಂತಲ್ಲೇ ಕುಸಿದು ಬಿದ್ದಿರ್ತಾರೆ ಶಾರದಮ್ಮ ಅವರು. ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಬದುಕುಳಿದಿಲ್ಲ ಶಾರದಮ್ಮ. ಇನ್ನು ಕೊಲೆ ಪ್ರಕರಣದ ದಾಖಲಿಸಿಕೊಂಡಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿ ಬಸವರಾಜ್ ಇರುವಂತದ್ದು. ಅಕ್ರಮ ಸಂಬಂಧಕ್ಕೆ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕಾಗಿ ಕಂಠಪೂರ್ತಿ ಕುಡಿದು ಈ ರೀತಿಯಾಗಿ ಕೃತ್ಯವನ್ನ ಎಸಗಿರುವಂತದ್ದು ಕ್ಯಾಬ್ ಚಾಲಕ ಬಸವರಾಜ್ ಅನ್ನುವಾತ. ಶಾರದಮ್ಮ ಅನ್ನುವಂತ ಮಹಿಳೆ 40 ವರ್ಷದ ಮಹಿಳೆ. ಅಕ್ರಮ ಸಂಬಂಧಕ್ಕೆ ಈತ ಟಾರ್ಚರ್ ಕೊಡ್ತಾ ಇರ್ತಾನೆ, ಫೋರ್ಸ್ ಮಾಡ್ತಾ ಇರ್ತಾನೆ.